ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು 2026ನೇ ವರ್ಷದ ಮೇಷರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ವಿವಾಹ, ಆರೋಗ್ಯ, ವಿದ್ಯಾರ್ಥಿಗಳ ಭವಿಷ್ಯ, ಪರಿಹಾರ ಮಂತ್ರಗಳು ಎಲ್ಲವನ್ನು ವಿವರವಾಗಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 2026ನೇ ವರ್ಷ ಮೇಷರಾಶಿಯವರಿಗೆ ಬದಲಾವಣೆ, ಬೆಳವಣಿಗೆ ಮತ್ತು ಆತ್ಮವಿಶ್ವಾಸದ ವರ್ಷ. ಕೆಲ ತಿಂಗಳುಗಳಲ್ಲಿ ಸವಾಲುಗಳು ಇದ್ದರೂ ನಿಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಅವನ್ನು ಜಯಿಸುವಿರಿ. ಈ ವರ್ಷ ನೀವು ತೆಗೆದುಕೊಳ್ಳುವ ನಿರ್ಣಯಗಳು ಭವಿಷ್ಯವನ್ನು ನಿರ್ಧರಿಸುವಂತಿರುತ್ತವೆ. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. ಜನವರಿ ಏಪ್ರಿಲ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಜಾಗ್ರತೆ ಅಗತ್ಯ. ಮೇ ಆಗಸ್ಟ್ ಪದೋನ್ನತಿ, ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿಗಳು ಈ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಸೆಪ್ಟೆಂಬರಿಂದ ಡಿಸೆಂಬರ್ಗೆ ವಿದೇಶಿ ಅವಕಾಶಗಳು ಅಥವಾ ಸ್ಥಳಾಂತರದ ಸಾಧ್ಯತೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಜೂನ್ ನಂತರ ಉತ್ತಮ ಸಮಯ. ಹಣಕಾಸು ಸ್ಥಿತಿ. 2026ರಲ್ಲಿ ಹಣಕಾಸು ಸ್ಥಿತಿ ಮಿಶ್ರ ಫಲಿತಾಂಶದಲ್ಲಿದೆ. ಆದಾಯ ಹೆಚ್ಚಾಗುವ ಅವಕಾಶಗಳಿವೆ, ಆದರೆ ಅನವಶ್ಯಕ ಖರ್ಚುಗಳಿಂದ ಜಾಗ್ರತೆ ಅಗತ್ಯ. ಜಮೀನು, ಮನೆ, ವಾಹನ ಖರೀದಿಗೆ ಅಕ್ಟೋಬರ್ ಇಂದ ಡಿಸೆಂಬರ್ ಉತ್ತಮ ಸಮಯ. ಸಾಲ ನೀಡುವ ಮುನ್ನ ಯೋಚಿಸಿ. ವ್ಯಾಪಾರ ಮತ್ತು ಉದ್ಯಮ. ವ್ಯಾಪಾರಿಗಳಿಗೆ ಈ ವರ್ಷ ವಿಸ್ತರಣೆಯ ವರ್ಷ. ಹೊಸ ಪಾರ್ಟ್ನರ್ಶಿಪ್ಗಳು ಲಾಭ ಕೊಡುತ್ತವೆ. ಆನ್ಲೈನ್ ಟೆಕ್ನಾಲಜಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ಮಾರ್ಚ್ ಮತ್ತು ಜುಲೈ ತಿಂಗಳಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಲಹೆ ಅಗತ್ಯ. ಧೈರ್ಯ ನಿಮ್ಮ ಬಲ, ಆದರೆ ಅತಿಯಾದ ಆತುರ ಬೇಡ. ಕುಟುಂಬ ಮತ್ತು ವೈವಾಹಿಕ ಜೀವನ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯವಿದೆ. ದಾಂಪತ್ಯ ಜೀವನದಲ್ಲಿ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಸಹನೆ ಮತ್ತು ಸಂವಹನ ಇದ್ದರೆ ಸಮಸ್ಯೆಗಳು ದೂರವಾಗುತ್ತವೆ. ಅವಿವಾಹಿತರಿಗೆ ವಿವಾಹ ಯೋಗ 2026ರ ಮಧ್ಯಭಾಗದಲ್ಲಿ ಬಲವಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಈ ವರ್ಷ ಪರಿಶ್ರಮದ ವರ್ಷ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸಮಯ. ಮೆಡಿಕಲ್, ಇಂಜಿನಿಯರಿಂಗ್, ಸರ್ಕಾರಿ ಉದ್ಯೋಗ ಬಯಸುವವರಿಗೆ ಶುಭ ಫಲ. ಗಮನ ಚಲಿಸುವ ಸಾಧ್ಯತೆ ಇದೆ. ಧ್ಯಾನ ಸಹಾಯಕ. ಗುರು ಮಾರ್ಗದರ್ಶನ ಬಹಳ ಮುಖ್ಯ. ಆರೋಗ್ಯ ಭವಿಷ್ಯ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ, ಆದರೆ ತಲೆನೋವು, ರಕ್ತದೊತ್ತಡ, ನಿದ್ರಾಹೀನತೆ ಇವು ಕಾಣಿಸಿಕೊಳ್ಳಬಹುದು. ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮ ಅಗತ್ಯ. ಮೇಷರಾಶಿಗೆ ಶುಭಕರ ಸಂಗತಿಗಳು. ಶುಭ ಬಣ್ಣ ಕೆಂಪು ಕಿತ್ತಳೆ. ಶುಭ ದಿನ ಮಂಗಳವಾರ. ಶುಭ ಸಂಖ್ಯೆ 19. ಶುಭ ರತ್ನ ಕೆಂಪು ಪ್ರವಳ. ಜ್ಯೋತಿಷ್ಯರ ಸಲಹೆಯ ಪ್ರಕಾರ ಧರಿಸುವುದು ಉತ್ತಮ. ಪರಿಹಾರ ಮಂತ್ರ ಮತ್ತು ಉಪಾಯ. 2026ರಲ್ಲಿ ಶುಭ ಫಲ ಪಡೆಯಲು ಈ ಮಂತ್ರ ಜಪಿಸಿ. ಓಂ ಅಂಗಾರಕಾಯ ನಮಃ ಪ್ರತಿದಿನ ಮಂಗಳವಾರ 108 ಬಾರಿ ಜಪಿಸಿ. ಹನುಮಾನ್ ದೇವರಿಗೆ ಎಣ್ಣೆ ದೀಪ ಹಚ್ಚುವುದು ಶುಭ. ಒಟ್ಟಾರೆ 2026ನೇ ವರ್ಷ ಮೇ ರಾಶಿಯವರಿಗೆ ಬೆಳವಣಿಗೆಯ ವರ್ಷ. ಸರಿಯಾದ ನಿರ್ಧಾರ ಮತ್ತು ಸಹನೆಯಿಂದ ಮಹತ್ತರ ಯಶಸ್ಸು ಸಾಧ್ಯ. ಈ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.